ಇಲ್ಲಿ ಇರುವಂತ ರೈತರನ್ನ ಒಕ್ಕಲಿಸಬೇಕು ಅಂತ ಒಂದು ದೊಡ್ಡ ಹುನ್ನಾರ ಮಾಡ್ತಾ ಇದ್ದಾರೆ. ಅವ್ರು ಪದೇ ಪದೇ ಕೇಳ್ತಾರೆ ಪ್ರಸವರು, ಅವ್ರು ಕೇಳಕ್ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಇಂದ ಕುಮಾರಸ್ವಾಮಿ ಅವರು ಇದನ್ನ ನೋಟಿಫೈ ಮಾಡಿದ್ರು. ನಾನು ಕುಮಾರಸ್ವಾಮಿ ಅಲ್ಲ, ಕುಮಾರಣ್ಣವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಯಾರು? ಡಿ ಕೆ ಶಿವಕುಮಾರ್ ಫಾಲೋ ಮಾಡಪ್ಪ, ಅದೇ ಕುಮಾರಣ್ಣ ಹೇಳಿದಾರಲ್ಲ, ನಾವು ಈ ಪ್ರಾಜೆಕ್ಟ್ ಅನ್ನ ಬಿಟ್ಟಿದ್ದೀರಿ ಅಂತೇಳಿ ಹೇಳಿದಾರ. ಯಡಿಯೂರಪ್ಪ ನಾನು ನನ್ನ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ. ನಾನು ಯಡಿಯೂರಪ್ಪ ಕ್ಯಾಬಿನೆಟ್ ಅಲ್ಲಿ ನಾನು ಮಿನಿಸ್ಟರ್ ಇದ್ದೆ. ರೈತರೆಲ್ಲ ಮನವಿ ಕೊಟ್ಟಾಗ ಯಡಿಯೂರಪ್ಪನವ್ರು ಹೇಳಿದ್ರು, ನಾವು ಕರೆಕ್ಟ್ ತಲೆಗೂ ಬರೋಲ್ಲ, ರೈತರು ಹೇಗಿದ್ದಾರೋ ಅವನು ಜೀವನ ಮಾಡೋದ್ರಿಂದ ಆರಾಮಾಗಿದ್ದು ನಾವಿರೋವರೆಗೂ ಯಡಿಯೂರಪ್ಪ ಹೇಳಿದ್ರು, ನಾವಿರೋವರೆಗೂ ಕೂಡ ಆ ಇದನ್ನ ಲೇಔಟ್ ಮಾಡೋಣ ಹೇಳಿದ್ದಾರೆ. ಹೇಳಿದ್ದಾರೆ ಇಲ್ಲ ಹೇಳಿದ್ದಾರೆ. ಜಗದೀಶ್ ಶೆಟ್ಟರ್ ಇದ್ರು ಮುಖ್ಯಮಂತ್ರಿ, ಮಾಡ್ಲಿಲ್ಲ. ಸದಾನಂದ ಗೌಡ ಇದ್ರು, ಮಾಡ್ಲಿಲ್ಲ. ಬಸವರಾಜ ಬೊಮ್ಮಾಯಿ ಇದ್ರು, ಮಾಡ್ಲಿಲ್ಲ. ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆದ್ರು, ಮಾಡಿದ್ರ? ಮಾಡಿಲ್ಲ. ಯಾಕೆ? ರೈತರು ಬೇಡ ಅಂತ ಹೇಳಿ. ಈಗ ಹಂಗೆ ಬಿಟ್ಬಿಡಿ. ನೀವು ಯಾಕೆ ಮಾಡ್ತಾ ಇದ್ದೀರ? ಬೆಂಗಳೂರಲ್ಲಿ ಈಗಿರುವಂತ ಇದ್ರ ಪ್ರಕಾರ ನಮ್ ಡಾಕ್ಟರ್ ಅನಾಲಿಸಿಸ್ ಮಾಡಿ ನನಗೆ ಕಳಿಸಿದ್ದಾರೆ. 8 ಲಕ್ಷ ಸೈಟ್ ಖಾಲಿ ಇದೆ ಕಳೆದ 30 ವರ್ಷದಿಂದ. 8 ಲಕ್ಷ ಸೈಟ್ ಖಾಲಿ ಇದೆ. ಫ್ಲಾಟ್ಗಳು 10 ಲಕ್ಷ ಫ್ಲಾಟ್ ಖಾಲಿ ಇದೆ. ಒಟ್ಟು ಸೇರಿಸಿದ್ರೆ ಎಲ್ಲ 20 ಲಕ್ಷ. ಪ್ರೈವೇಟ್ ಲೇಔಟ್ಗಳು ಅವು ಸೇರಿಸಿದ್ರೆ 20 ಲಕ್ಷ ಸೈಟ್ ಖಾಲಿ ಇದೆ. ಅದನ್ನು ತಗೊಂಡೇ ಯಾವನೋ ಇಲ್ಲ, ಎಲ್ಲ ರೀಸೇಲ್ಗೋಸ್ಕರ ಅದನ್ನು ಇಟ್ಕೊಂಡಿದ್ದಾರೆ. ಎಲ್ಲ ರೀಸೇಲ್ ಇಲ್ಲೂ ಅಷ್ಟೇ. ಯಾರು ಈ ಕೆಂಪೇಗೌಡ ಲೇಔಟ್ ಮಾಡಿದ್ದಾರೆ, ಕೆಂಪೇಗೌಡ ಲೇಔಟ್ ಬೆಂಗಳೂರಲ್ಲಿ ಮಾಡಿದ್ದಾರೆ, ಅಶೋಕ್ಪುರದಲ್ಲಿ. ಅಲ್ಲಿ ಮಾಡಿರುವಂತ 40,000 ಸೈಟ್ ಅಲ್ಲಿ ಇನ್ನು 1,000-2,000 ಮನೆ ಕಟ್ಟಿದ್ದಾರೆ. ಎಲ್ಲ ಖಾಲಿ ಬಿದ್ದಿ. ಈ ಶಿವರಾಮ ಲೇಔಟ್ ಮಾಡ್ತಾ ಇದ್ರು, 30,000 ಸೈಟ್ ಮಾಡಿದ್ದಾರೆ. ಇನ್ನು ಯಾರಿಗೂ ಅಂಶ ಇಲ್ಲ. ಯಾರು ತಗೊಂತಾರೆ? ಎಲ್ಲರೂ ಏನ್ ತಗೊಳ್ತಾರೆ, ರೀಸೇಲ್ ಇಟ್ಕೊಳ್ತಾರೆ ಅಷ್ಟೇ. ಯಾರು ಮನೆ ಕಟ್ಟಲ್ಲ, ರೀಸೇಲ್ ಇಟ್ಕೊಳ್ತಾರೆ ಅಷ್ಟೇ. ಎಲ್ಲ ಇನ್ನೂ ಅಷ್ಟೇ ಮಾಡಿದ್ರೆ ಇನ್ನೂ ತಗೊಂಡ್ರೆ ರೀಸೇಲ್ ಬೆಲೆ ಬಂದಾಗ ಮಾರಾಟಕ್ಕೆ ಇಟ್ಕೊಳ್ತಾರೆ. ಆ ಬೆಲೆ ಬಂದಾಗಕ್ಕೆ ಇಷ್ಟೊಂದು ಅನ್ನ ಕೊಡ್ತಾ ಇರುವಂತ ಜಮೀನು ಇಲ್ಲ ಅಂದ್ರೆ ನಾಳೆ ರಾಜ್ಯಕ್ಕೆ ಆದಾಯ ಹೆಂಗೆ ಬರ್ತದೆ? ಭತ್ತ ಹೆಂಗ್ ಬರುತ್ತೆ? ರಾಗಿ ಹೆಂಗ್ ಬರುತ್ತೆ? ತೆಂಗು ಬರುತ್ತೆ? ಅದರಿಂದ ಈ ಮನೆಮಾಡ ಕೆಲಸವನ್ನ ಕಾಂಗ್ರೆಸ್ ಅವರು ಬಿಡಬೇಕು. ಈಗಾಗಲೇ ಎಲ್ಲ ಮುಖ್ಯಮಂತ್ರಿಗಳು ಡ್ರಾಪ್ ಮಾಡಿದ್ದಾರೆ, ಮಾಡೋದ್ ಬೇಡ ಅಂತ ಹೇಳಿದ್ದಾರೆ. ನೀವು ಮಾಡೋದ್ ಬೇಡ, ಬಿಟ್ಟುಬಿಡಿ. ನಾನು ಅದೇ ಮೊನ್ನೆ ಹೇಳಿದೆ, ಒಳಿತು ಮಾಡೋ ಮನುಷ್ಯ ಇರೋದು ಎಷ್ಟು? ಒಳಿತು ಮಾಡೋ ಮನುಷ್ಯ 3 ದಿವಸ. ಡಿ ಕೆ ಶಿವಕುಮಾರ್ ಇರೋದು 1.5 ವರ್ಷ. 1.5 ವರ್ಷ ಮಾಡಿ ಅವ್ರ ಮನೆ ನೋಟಿಸ್ ಬಂದು ಅವ್ರು ತಂದು ಅವರು ಕಾರ್ಡ್ ಜಪ ಮಾಡಿ ಕೋರ್ಟ್ ಕೇಸ್ ಹಾಕಿ ಸ್ಟೇ ತಗೊಂಡು ಇವೆಲ್ಲ ಹಾಕೋಕ್ಕೆ ಈ ಬುದ್ಧಿ ಪೂಜೆ ಮಾಡೋಕ್ಕೆ ಮುಗಿದೋಗಿರ್ತೈತೆ. ಬಿಜೆಪಿ ಅಷ್ಟೊಂದು ಬಂದ್ಬಿಟ್ಟಿರ್ತೈತೆ. NDA ಸರ್ಕಾರ ಬಿಜೆಪಿ ಜೆಡಿಎಸ್ ಸರ್ಕಾರ. ನಾವು ಹೇಳಿದ್ದೀವಿ, ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಾವು ಈ ಪ್ರಾಜೆಕ್ಟ್ ಅನ್ನ ನಾವು ಇವತ್ತು ಭರವಸೆ ಕೊಡ್ತಾ ಇದೀವಿ, ನಾವು ಮಾಡಲ್ಲ. ನಮ್ಮ ಸರ್ಕಾರ ಮಾಡಲ್ಲ, ಈ ಪ್ರಾಜೆಕ್ಟ್ ಮಾಡಲ್ಲ ಅಂತ. ಅದಕ್ಕೇನು ಮಾಡಕ್ ಹೋಗ್ತೀರಾ? ನಿಮ್ ಕೈ ಬುದ್ಧಿ ಪೂಜೆ ಮಾಡಕ್ಕೋಸ್ಕರ ಮಾಡ್ಬೇಕಾದ್ರೆ ಮಾಡಬೇಡ. ಅದಕ್ಕೆ ನಾವು ರೈತರಿಗೆ ವಿನಂತಿ ಮಾಡ್ತೀವಿ, ನಿಮ್ಮ ಹೋರಾಟಕ್ಕೆ ನಮ್ಮೆಲ್ಲ ಬೆಂಬಲ ಇದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.